ಮಂಗಳೂರಿನ ಶಕ್ತಿನಗರದ ಶ್ರೀ ಕೃಷ್ಣ ಜನ್ಮೋತ್ಸವ ಸಮಿತಿ ಆಶ್ರಯದಲ್ಲಿ 45ನೇ ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಧಾರ್ಮಿಕ ಕಾರ್ಯಕ್ರಮವು ಶಕ್ತಿನಗರದಲ್ಲಿ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶ್ರೀಕೃಷ್ಣ ಭಜನಾ ಮಂದಿರದ ಪ್ರಧಾನ ಅರ್ಚಕರಾದ ಯು ಕೃಷ್ಣಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಈ ಬಾರಿ 45ನೇ ವರ್ಷದ ಸಂಭ್ರಮದಲ್ಲಿದ್ದೇವೆ. ದೇವರ ಅನುಗ್ರಹದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯುತ್ತಾ ಬರುತ್ತಿದೆ ಎಂದರು. ಅಂಜನೆ ಈ ಕಾರ್ಯಕ್ರಮ ಬಾರಿ ಒಂಜಿ ಪೊರ್ಲುಡು ಎಂಕಲ ಜವನರು ಬಾರಿ ಭಂಗಮೈದರು ಅಕ್ಲೆಗಳ ಏನ ತುಂಬುರದ ವಂದನೆ ಅಂಚನೆ ಅಕ್ಲೆಗೆ ಆ ಶ್ರೀಕೃಷ್ಣ ದೇವರನ ಆಶೀರ್ವಾದ ಅಕ್ಲ ಪಾಲ್ಗೆ ಏಪಲ ಒಪ್ಪಡು ಬಂದು ನಾನು ದೇವರ ಪ್ರಾರ್ಥನೆ ಮಲ್ಪೆ ದೇವದ ಬಂಡ ಬಾಮಲ್ಲ ಬೇಲೆ ಅಕ್ಲನ ದೇವದ ಬಂಡ ಕರಗಟ್ಟುನ ಕರದ ಅರ್ಪುಣ ಪೂರ ಬೇಲೆ ಅಕ್ಲನೆ ಮಾತು ಬೇಲೆ ಹಾಕಲು ಮಲ್ತಂದು ಬರ್ತೀನಿ ಎಟ್ಟಾದ್ರೆ ಆಗಲಿ ಕೈಕಾರ ಸುಖ ಕೊಟ್ಟು ದೇವರು ಎಡ್ಡೆ ರೀತಿಯಾಗಲಿ ವಿದ್ಯಾಬುದ್ಧಿ ಧ್ಯಾನಶಕ್ತಿ ಆಯುರಾರೋಗ್ಯವನ್ನು ಕೊಟ್ಟು ಅಂಜನೆ ಊರು ಬರ್ಪಿಂಚಿತ್ತಿನ ಆ ಕಷ್ಟ ನಷ್ಟಲಿತ್ತಿನಲ್ಲ ಅವೇನು ಮಾತು ದೇವರು ಅವೇನು ಪೂರ ನಿರ್ಮೂಲನ ಮಲ್ತದೆ. ಈ ಶಕ್ತಿನಗರ ಕ್ಷೇತ್ರ ಬಾರಿ ಒಂಜಿ ಎಡ್ಡೆ ಕ್ಷೇತ್ರ ಅದು ಉಪ್ಪಡು ಬಂದು ಯಾನು ಈ ಸಂದರ್ಭಡು ದೇವರ ಪ್ರಾರ್ಥನೆ ಮಲ್ತೊಂದು ಮಾತ್ರೆಗಳ ದೇವರೆಡ್ಡೆ ಮಾಡ್ಕೊಂಡು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ. ಕಳೆದ ಹಲವಾರು ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಮೂಡಿಸುವ ಕಾಯಕವಾಗುತ್ತಿದೆ ಎಂದರು. ಐಕೆ ಅವಕಾಶ ಬೋಡ್ಚಿ 45ನೇ ವರ್ಷದ ಶ್ರೀಕೃಷ್ಣ ಜನ್ಮೋತ್ಸವದ ಈ ಆಚರಣೆ ಬಹಳ ವಿಶೇಷವಾದ ನಡತೊಂದುಂಡು. ನನ್ನ ಶೋಭಾಯಾತ್ರೆ ನಡೆಪೇರೋಣ ಐತ ಉದ್ಘಾಟನೆ ಪೂಜ್ಯ ಅರ್ಚಕರು ಮಲ್ತೀರಿ ನಮ್ಮ ಮಾತಿರ್ಲೈಕ ಸಾಕ್ಷಿಯಾದುಲ್ಲ. ಜನ್ಮಾಷ್ಟಮಿದ ಈ ಪೊರ್ಲುನು ನಾವು ಮಾತೆಲ್ಲ ಆಚರಣೆ ಮಾಡ್ತಿದ್ದು ಶ್ರೀಕೃಷ್ಣ ದೇವರನ್ನ ಕೃಪೆಗೆ ನಮ್ಮ ಮಾತೆಲ್ಲ ಪಾತ್ರರಾಕ ಈ ಶಕ್ತಿನಗರದ ಈ ಕಾರ್ಯಕ್ರಮಕ್ಕೂ ಯಾನು ಪ್ರಥಮವಾದ ನಿಗಳೊಟ್ಟಿಗೆ ಸೇರೊಂದಿಲ್ಲ ಯಾನ ಮುಲ್ಪನೆ ಬರೀಟೆಗೆ ಇಲ್ಲ ಏನು ಹಿಡಿದವರ ಪ್ರಥಮವಾದ ಎಂಕ್ಲ ಒಂದು ಅವಕಾಶ ಮಲ್ತೆ ಕೊರಿಯರು ಐಕೆ ಈ ಸಮಿತಿಗೆ ಯಾನು ಹೃತ್ಪೂರ್ವಕమైన ಅಭಿನಂದನೆ ಧನ್ಯವಾದ ಅರ್ಪಿಸುವುದಿಲ್ಲ. ಬಳಿಕ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಪುರುಷೋತ್ತಮ ಅವರು ಮಾತನಾಡಿ, ಹಿಂದೂ ಸಮಾಜಕ್ಕೆ ಒಗ್ಗಟ್ಟಿನ ಕೊರತೆ ಕಾಣುತ್ತಿದೆ. ಹಾಗಾಗಿ ನಾವೆಲ್ಲರೂ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ನಾವೆಲ್ಲರೂ ಒಗ್ಗಟ್ಟಿನಲ್ಲಿರಬೇಕು. ಸದಾ ಹಿಂದೂ ಧರ್ಮದ ಏಳಿಗೆಗಾಗಿ ನಾನು ಕೆಲಸ ಮಾಡುತ್ತೇನೆ. ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಎಂದು ಹೇಳಿದರು. ಕೃಷ್ಣಡ ರಾಮಡ ನರ ನಾರಾಯಣನ ತೂಜಿನಕ್ಲಿ ಇருந்து ಕೇಂದ್ರ ರಾಮಡಲ ಕೃಷ್ಣಡಲ್ಲ ಇರ್ದಾದು ಸನಾತನ ಹಿಂದೂ ಧರ್ಮ ಸನಾತನ ಪನ್ಪುನ ಶಬ್ದಕ್ಕೂ ಕಡೆಲ ಇಜ್ಜಿ ಕೊಡಿಲ ಇಜ್ಜಿ ಅವೇರ್ದಾದು ಅವು ಸನಾತನವಾಯಿನಂಚಿನ ಹಿಂದೂ ಧರ್ಮದ ಬಗ್ಗೆ ಪಾತೆರೊಂದು ಪೊಂಡ ಗಂಟೆ ಕಟಲೆ ನಂಗೆ ಪಾತೆರೊಳ್ಳಿ ಅಂಡ ದಿಂಜ ಮೈಕದ ಸೊರಟ್ಲ ಪಾತೆರಲೆಕ್ಕಿಜ್ಜಿ ದಯಿಂದ ಏನಾರ ಅಂಚಿದ ಸೈಡ್ ಮುಕ್ಕಳು ಏಪ ಏತು ಜೋರು ಮೈಕ ದಿಯೊಂದು ತೂಪುನ ಪರಿಸ್ಥಿತಿ ನಂಗೆ ಬೈತಂದು ನಮ್ಮ ಆಲೋಚನೆ ಮನ್ಪಾಡೈನೆ ಹಿಂದೂ ಸಮಾಜ ಒಗ್ಗಟ್ಟು ಆಯ್ಚಿಂದಾಂಡ ದುಂಬದ ದಿನೊಟ್ಟು ಒಂಜನೆ ನಮ್ಮ ಕೈಡ್ದು ಒಯ್ಪುಣಂಚಿನ ಪ್ರಯತ್ನ ಮಂತೊಂದುಲ್ಲೇರು. ಈ ಸರ್ತಿ ಗಣೇಶೋತ್ಸವ ಅದು ಪೂ ಅತ್ತಂಡ ಕೃಷ್ಣ ಅಷ್ಟಮಿ ಅದು ಪೂ ಒಂಜೊಂಜೆಗೆ ತುಂಡು ಮಂತೊಂದುಲ್ಲೇರು ದಯಂದು ಕೆಂಡ ಮೈಕ ಅಂದೇರು ತೆಚ್ಚ ದಿಯರೆ ಬಲ್ಲಿ ಎಲ್ಲಂಜಿ ಮನ್ಪೇರು 10 ಗಂಟೆ ಹಿಡಿದು ಬೊಕ್ಕ ಮೈಕ ಬಂದು ಮನ್ಪೋಡು 10 ಗಂಟೆದ ಉಲಾಯಿ ಪ್ರೊಸೆಷನ್ ಮುಗಿಪೋಡು ಒಂದು ನಾನೊಂದು 10 ವರ್ಷ ಪೋಣ ನಮ್ಮ ಕೃಷ್ಣ ಅಷ್ಟಮಿ ಆಚರಣೆ ಮನ್ಪೋನ ಜನ ನಂಗೆ ಗೊತ್ತಿದೆ ಅದಕ್ಕೆ ಎಂಡ ಹಿಂದೂ ಸಮಾಜ ಒಗ್ಗಟ್ಟಾಂಡ ಇದಕ್ಕೆ ಏಪಲ ಅಡ್ಡ ಬರ್ಪುಜಿ ದುಂಬುದ ಕಾಲೋಡು ನಮ್ಮ ಈ ಸ್ಟೇಜಿಗೆ 7 ಗಂಟೆ ಇರೋದು ಬೊಕ್ಕ ಸಭಾ ಕಾರ್ಯಕ್ರಮ ಮಂತೊಂದು ತಪಗ 1,000 ಜನ 2,000 ಜನ ಮೂಳು ಸೇರೊಂದಿತ್ತೇರು. ಇನಿ ನಮ್ಮ ಬೈಯಾಗ 4 ಗಂಟೆಗೆ 5 ಗಂಟೆಗೆ ಸಭಾ ಕಾರ್ಯಕ್ರಮ ಶುರು ಮನ್ಪೋದಾಯ ಕಾರಣ ನಮ್ಮ ಹಿಂದುಲ್ನ ಒಗ್ಗಟ್ಟು ಇಜ್ಜಂದು ನಿರ್ದಾದ ನೆನಪುದಿಲ್ಲ. ಹಿಂದುಲು ನಮ್ಮ ಮಾತೆರ್ಲ ಒಗ್ಗಟ್ಟಾಂಡ ನಮ್ಮನ್ನು ಎದುರಿಸೋಣ ಶಕ್ತಿ ಏರೆಗ್ಲಿಚ್ಚು. ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಹೇಶ್ ಎಂ.ಆರ್. ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಕ್ರಮವನ್ನು ನಡೆಸುತ್ತಾ ಬರಲಾಗುತ್ತಿದೆ. ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆದಿದೆ ಎಂದರು. ಇದಂತ ಒಳ್ಳೆಯ ಒಂದು ಅರೇಂಜ್ಮೆಂಟ್. ಯಾಕಂದರೆ ಮಹೇಶ್ ಅಣ್ಣದ ನಾನು ರೀಲ್ಸ್ ನೋಡಿದ್ದೇನೆ. ಯಾಕಂದರೆ ನಿನ್ನೆ ರಾತ್ರಿ ಆ ಕಂಗದ ಮರವನ್ನು ಕಟ್ಟುವ ರೀತಿ ನೋಡುವಾಗ ನೆನೆಸಿದ್ದೆ. ಇವತ್ತು ಖಂಡಿತವಾಗಿ ಅವರು ಮಲಗಿರ್ಲಿಕ್ಕಿಲ್ಲ ಹೇಳಿ. ಯಾಕಂದರೆ ಒಂದು ಸತತವಾಗಿ ಈ ಯುವಕರನ್ನು ಒಟ್ಟುಗೂಡಿಸಿ ಅವರೊಂದು ಆ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾಗಿ, ಇದು ನಾನು 2ನೇ ವರ್ಷ ನಾನು ಬರ್ತಾ ಇರೋದು, ಭಾಳ ಖುಷಿಯಾಯಿತು. ಮತ್ತು ಎಲ್ಲ ಯುವಕರನ್ನು ಮತ್ತು ಇದರ ಹಿಂದೆ
ಸುಮಾರು ಎಲ್ಲ ಕ್ಲಬ್ಗಳು ಮತ್ತು ಎಲ್ಲ ರಿಕ್ಷಾ ತಂಡದವರು ಎಲ್ಲ ಸೇರಿಸಿ ಬಹಳ ಅಚ್ಚುಕಟ್ಟಾಗಿ ಬಹಳ ಚಂದವಾಗಿ ಯಾವುದಕ್ಕೆ ಕಮ್ಮಿ ಆಗದಿದ್ದಾಗೆ ಒಳ್ಳೆ ರೀತಿಯಲ್ಲಿ ಮಾಡಿದರೆ ನನಗೆ ಬಹಳ ಖುಷಿ ಆಯಿತು. ಸಭಾ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಶಿವಪ್ಪ, ವನಿತಾ ಪ್ರಸಾದ್, ಶಕೀಲಾ ಕಾವ, ಗೌರವ ಸಲಹೆಗಾರರಾದ ಕಿಶೋರ್ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ರವಿಚಂದ್ರ ಶಕ್ತಿನಗರ, ದಿತಿರಾಜ್ ಶೆಟ್ಟಿ, ಕೃಷ್ಣ ಮಂದಿರ ಅಧ್ಯಕ್ಷರಾದ ಅವಿನಾಶ್ ಅಂಚನ್, ಬಿಜೆಪಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ರಾಘವೇಂದ್ರ ರಾವ್, ಡಾಕ್ಟರ್ ಶ್ರೇಯಸ್ ಶೆಟ್ಟಿ, ಯುವ ಮೋರ್ಚಾದ ಮುಖಂಡರಾದ ನಿಶಾಂತ್ ಪೂಜಾರಿ, ಋತ್ವಿಕ್ ಕದ್ರಿ, ವರುಣ್ ಅಂಬಟ್, ಕುಶಾಲ್ ಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಅವರು ದೇವರ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಶಾಸಕರು ಶೋಭಾಯಾತ್ರೆಯ ವಾಹನ ಚಲಾಯಿಸುವ ಮೂಲಕ ಗಮನ ಸೆಳೆದರು. ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದರ ಕಸರನಲ್ಲ ಗೆಲಿದಾತನೇ. ಈ ವೇಳೆ ಭಜನಾ ತಂಡ ಗೊಂಬೆ ಕುಣಿತ, ಹುಲಿವೇಷ ಕುಣಿತ ಶೋಭಾಯಾತ್ರೆಗೆ ಸಾಥ್ ನೀಡಿದ್ವು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.